ಪ್ರಮುಖ ಉತ್ಸವವಾದ ಸಂಗೈ ಉತ್ಸವ ಭಾರತದ ಯಾವ ರಾಜ್ಯದಲ್ಲಿ ನಡೆಯುತ್ತದೆ? ಸಂಗೈ ಉತ್ಸವವನ್ನು ಕೆಲವೊಮ್ಮೆ ಶಾಂಘೈ ಉತ್ಸವ ಎಂದು ತಪ್ಪಾಗಿ ಬರೆಯಲಾಗುತ್ತದೆ. ಇದನ್ನು ಮಣಿಪುರ ರಾಜ್ಯದಲ್ಲಿ ನಡೆಸಲಾಗುತ್ತದೆ. ಭಾರತದ ಅತಿದೊಡ್ಡ ತೈಲ ಸಂಸ್ಕರಣಾಗಾರ ಯಾವುದು? ಭಾರತದ ಅತಿದೊಡ್ಡ ತೈಲ ಸಂಸ್ಕರಣಾಗಾರ ಗುಜರಾತ್ನಲ್ಲಿರುವ ಜಾಮ್ನಗರ ಸಂಸ್ಕರಣಾಗಾರವಾಗಿದ್ದು, ಇದು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಒಡೆತನದಲ್ಲಿದೆ. ಕೇರಳದ ಯಾವ ಜಿಲ್ಲೆಯನ್ನು ಕೇರಳದ ಫುಟ್ಬಾಲ್ ರಾಜಧಾನಿ ಎಂಬುದಾಗಿ ಕರೆಯುತ್ತಾರೆ? ಮಲಪ್ಪುರಂ ಜಿಲ್ಲೆಯನ್ನು ಕೇರಳದ ಫುಟ್ಬಾಲ್ ರಾಜಧಾನಿ ಎಂದು ಕರೆಯಲಾಗುತ್ತದೆ. ಅಕ್ಬರನ ಕಂದಾಯ ಮಂತ್ರಿ ಯಾರಾಗಿದ್ದರು? ಅಕ್ಬರನ ಕಂದಾಯ ಮಂತ್ರಿ ರಾಜಾ ತೋಡರ್ಮಲ್. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು? ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ವಿಜಯನಗರವಾಗಿತ್ತು. ಇದನ್ನು ಈಗ ಹಂಪಿ ಎಂದು ಕರೆಯಲಾಗುತ್ತದೆ. ಇದು ಭಾರತದ ಕರ್ನಾಟಕದಲ್ಲಿರುವ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಭಾರತದ ಪ್ರಮುಖ ತರಕಾರಿ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಭಾರತದ ಪ್ರಮುಖ ತರಕಾರಿ ಸಂಶೋಧನಾ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವೆಜಿಟಬಲ್ ರಿಸರ್ಚ್ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿದೆ. ವ್ಯಾಸ್ ಸಮ್ಮಾನ್ ಪ್ರಶಸ್ತಿಯನ್ನು ಯಾವ ವರ್ಷ ಪ್ರಾರಂಭಿಸಲಾಯಿತು? ವ್ಯಾಸ್ ಸಮ್ಮಾನ್ ಪ್ರಶಸ್ತಿಯನ್ನು 1991ರಲ್ಲಿ ಪ್ರಾರಂಭಿಸಲಾಯಿತು. ಇದು ಹಿಂದಿ ಸಾಹಿತ್ಯದಲ್ಲಿನ ಅತ್ಯುತ್ತಮ ಕೆಲಸವನ್ನು ಗುರುತಿಸಲು ಕೆ. ಬಿರ್ಲಾ ಫೌಂಡೇಶನ್ ನೀಡುವ ವಾರ್ಷಿಕ ಸಾಹಿತ್ಯ ಪ್ರಶಸ್ತಿಯಾಗಿದೆ. ಭಾರತದಲ್ಲಿ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಮೇ 11. ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನು ಮೊದಲು ಪಡೆದವರು ಯಾರು? ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನು ಮೊದಲು ಪಡೆದವರು ಗೋಪಾಲ್ ಕೃಷ್ಣ. ಈ ಪ್ರಶಸ್ತಿಯನ್ನು 1986-87ರಲ್ಲಿ ಮಧ್ಯಪ್ರದೇಶ ಸರ್ಕಾರವು ಸ್ಥಾಪಿಸಿತು. ಯಾವ ದೇಶವು ಒಲಿಂಪಿಕ್ ಮಾರ್ಚ್ ಪಾಸ್ಟ್ನಲ್ಲಿ ಮುಂಚೂಣಿಯಲ್ಲಿದೆ? ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಗ್ರೀಸ್ ಯಾವಾಗಲೂ ರಾಷ್ಟ್ರಗಳ ಪರೇಡ್ ಅನ್ನು ಮುನ್ನಡೆಸುತ್ತದೆ.